ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಈ ಪ್ರಾಡಕ್ಟ್ ಬಂದು ನಮಗೆ ಅಮೆಝಾನಲ್ಲಿ 2200ಗೆ ಅವೈಲೇಬಲ್ ಇದೆ. ಸೊ ನಾನು ಮೊನ್ನೆ ಆರ್ಡರ್ ಮಾಡಿದ್ದೆ, ಇವತ್ತು ಬಂದಿದೆ ಪ್ಯಾಕೇಜ್ ನನಗೆ. ಸೊ ಇದರದ್ದು ಸ್ಪೆಸಿಫಿಕೇಶನ್ಸ್ ಏನು ಅಂದರೆ, ನಾವು ಬ್ಲೂಟೂತ್ ಬೇಕು ಅಂತ ಅಂದಿದ್ದಾರೆ. ಅಂದರೆ ಇವಾಗ ನಾವು ಫೇಸ್ಬುಕ್ ಅಥವಾ ಯೂಟ್ಯೂಬ್ ಚಾನಲ್ ಅಂದರೆ ಯೂಸ್ ಮಾಡುವಾಗ ಮೈಕ್ರೋಫೋನ್ ಅವಶ್ಯಕತೆ ಇದ್ದೇ ಇರುತ್ತೆ ಎಲ್ಲರಿಗೂ. ಸೊ ಅದಕ್ಕೋಸ್ಕರ ನಾನು ಇದನ್ನು ಅನ್ಬಾಕ್ಸ್ ಮಾಡಿರೋದು. ಅಂದರೆ ನನ್ನ ಯೂಸಿಗೋಸ್ಕರ ನಾನು ಆರ್ಡರ್ ಮಾಡ್ಕೊಂಡಿರೋದು. ಸೊ ನಾನೇನು ಅಂದ್ಕೊಂಡೆ, ಒಂದು ಅನ್ಬಾಕ್ಸಿಂಗ್ ವಿಡಿಯೋ ಮಾಡಿಬಿಡೋಣ ಅಂತ. ಸೊ ಜಸ್ಟ್ ನಾನು ಇದು ಮಾಡಿದ್ದೀನಿ ಅಷ್ಟೇ, ಅನ್ಬಾಕ್ಸಿಂಗ್ ಇನ್ನೂ ಮಾಡಿಲ್ಲ. ಹೇಗಿದೆ ಅಂತೇಳಿ ಚೆಕ್ ಮಾಡೋಣ. ಒಂದು ಸ್ಪೆಷಲಾಗಿ ಏನು ಇಷ್ಟ ಆಯಿತು ಅಂದರೆ, ಇದರಲ್ಲಿ ನಾಯ್ಸ್ ರಿಡಕ್ಷನ್ ಇದೆ. ಸೊ ನಾಯ್ಸ್ ರಿಡಕ್ಷನ್ ಬಂದ್ಬಿಟ್ಟು ನಮಗೆ ಇದು ಈ ಮೈಕ್ರೋಫೋನು ಆ್ಯಪಲಿಗೂ ಅಂದರೆ ಕನೆಕ್ಟ್ ಮಾಡ್ಕೊಬೋದು, ಆ್ಯಂಡ್ರಾಯ್ಡಿಗೂ ಕನೆಕ್ಟ್ ಮಾಡ್ಕೊಬೋದು. ಸೊ ಇದರದ್ದು ನಾಯ್ಸ್ ರಿಡಕ್ಷನ್ ಹೇಗಿದೆ ಅಂತ ನನಗೂ ಗೊತ್ತಿಲ್ಲ, ಬಟ್ ನಾಯ್ಸ್ ರಿಡಕ್ಷನ್ ಇದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಇದ್ದೇ ಇರುತ್ತೆ. ಓಕೆ, ಕಂಪ್ನಿ ಬಂದು ಮೆಟ್ರೋನಾಟ್ ಅವರಿದು ಪ್ರಾಡಕ್ಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಮ್ಗೆ ಏನೇನು ಸಿಗುತ್ತೆ ಅಂದರೆ, ಒಂದು ಮೈಕ್ರೋಫೋನ್ ಟ್ರಾನ್ಸ್ಮಿಟರ್ ಇರುತ್ತೆ, ಹಾಗೆ ಒಂದು ಟೈಪ್ ಸಿ ರಿಸೀವರ್ ಇರುತ್ತೆ. ಸೊ ರಿಸೀವ್ ಮಾಡ್ಕೊಳ್ಳೋಕ್ಕೆ ವಾಯ್ಸನ್ನು, ಅದೊಂದು ರಿಸೀವರ್ ಇರುತ್ತೆ. ಆ್ಯಂಡ್ ಟೈಪ್ ಸಿ ಟು ಲೈಟಿಂಗ್ ಅಡಾಪ್ಟರ್ ಫಾರ್ iOS-ಗೆ ಇವಾಗ ಐಫೋನಿಗೆ ಕನೆಕ್ಟ್ ಮಾಡಬೇಕು ಅಂದರೆ ಅದಕ್ಕೊಂದು ಅಡಾಪ್ಟರ್ ಕೊಟ್ಟಿರ್ತಾರಂತೆ. ಆ್ಯಂಡ್ ಟೈಪ್ ಸಿದು ಚಾರ್ಜಿಂಗ್ ಕೇಬಲ್ ಕೂಡ ಕೊಟ್ಟಿರ್ತಾರಂತೆ ಇದಕ್ಕೆ. ಓಕೆನಾ, ನೋಡೋಣ, ಚೆಕ್ ಮಾಡೋಣ. ಮೈಕ್ರೋಫೋನ್ ಬಂದು ನಾವು ಆ್ಯಂಡ್ರಾಯ್ಡ್ಗೂ ಯೂಸ್ ಮಾಡ್ಬೋದು, ಹಾಗೆ iOS-ಗೆ ಕೂಡ ಯೂಸ್ ಮಾಡ್ಬೋದು, ಹಾಗೆ ಟ್ಯಾಬ್ ಕೂಡ ಯೂಸ್ ಮಾಡ್ಬೋದು ಅಂತ ಹೇಳಿ ಇವರು ಮೆನ್ಷನ್ ಮಾಡಿದ್ದಾರೆ. ಸೊ ಇದರಲ್ಲಿ ಹೇಗಿದೆ ಅಂತ ಹೇಳಿ ಚೆಕ್ ಮಾಡೋಣ. ಸೊ ಅನ್ಬಾಕ್ಸಿಂಗ್ ಮಾಡೇ ಬಿಡೋಣ, ಇನ್ನೇನಕ್ಕೆ ವೇಟ್ ಮಾಡೋದು ಅಲ್ವಾ. ಸೊ ನನಗೂ ಬಂದು 2 ಡೇಸ್ ಆಯಿತು, ನಾನು ಇನ್ನೂ ಕೂಡ ಅನ್ಬಾಕ್ಸಿಂಗ್ ಮಾಡಿಲ್ಲ. ಚೆಕ್ ಮಾಡೇ ಬಿಡೋಣ. ಓಕೆ, ಇದರಲ್ಲಿ ಆಲ್ರೆಡಿ ಅವ್ರು ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. ಲೈವ್ ಶೋಗೆ ಯೂಸ್ ಮಾಡ್ಬೋದಂತೆ, ಇಂಟರ್ವ್ಯೂಗೆ ಯೂಸ್ ಮಾಡ್ಬೋದಂತೆ, ಹಾಗೆ ಶಾರ್ಟ್ ವಿಡಿಯೋ ವ್ಲಾಗಿಗೋಸ್ಕರನೇ ಯೂಸ್ ಮಾಡ್ಬೋದಂತೆ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ಓಕೆ, ಸೊ ಇನ್ಫಾರ್ಮೇಷನ್ ಇದೆ ಫಾರ್ ಐಫೋನ್, ಮತ್ತು ಇದು ಇವ್ರು ಆಲ್ರೆಡಿ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ ಫಾರ್ ಐಫೋನ್ ಮತ್ತು ಫಾರ್ ಟೈಪ್ ಸಿ ಅಂತ. ಮತ್ತು ಇದು ಬಿಟ್ಟು ಇದರಲ್ಲಿ ಏನೂ ಇನ್ಫಾರ್ಮೇಷನ್ ಇಲ್ಲ. ಓಕೆ, ಇದು ಸೊ ನೆಕ್ಸ್ಟು ಓಪನ್ ಮಾಡೋಣ. ಸೊ ನೋಡಿ, ಓಕೆ, ಇದು ಮೈಕ್ರೋಫೋನ್ ಕೊಟ್ಟಿದ್ದಾರೆ. ಆ್ಯಂಡ್ ಇದಕ್ಕೆ ಮತ್ತೊಂದು ರಿಸೀವರ್ ಕೊಟ್ಟಿದ್ದಾರೆ. ಸೊ ಇದು ಐಫೋನ್ ಕನೆಕ್ಟರ್ ಇರ್ಬೋದು. ಓಕೆ, ನಾನು ತೋರಿಸ್ತೀನಿ ನಿಮಗೆ. ಸೊ ಇದೇನಿಲ್ಲ, ಇದು ಯೂಸರ್ ಮ್ಯಾನ್ಯಲ್ಲು. ಮತ್ತೊಂದು ಇದು ಕೇಬಲ್ ಅನಿಸುತ್ತೆ. ಓಕೆ, ಇದು ಟೈಪ್ ಸಿ ಕೇಬಲು ಚಾರ್ಜ್ ಮಾಡೋಕ್ಕೆ. ಇದು ಮೈಕ್ರೋಫೋನು. ಇದಕ್ಕೆ ಕ್ಲಿಪ್ ಕೂಡ ಕೊಟ್ಟಿದ್ದಾರೆ ಹೋಲ್ಡರ್ ಆಗಿ ಯೂಸ್ ಮಾಡೋಕ್ಕೆ, ಅಂದರೆ ಹೋಲ್ಡ್ ಮಾಡ್ಕೊಬೋದು. ಲೈಕ್ ಈ ಥರ ಹಾಕಿ ಇಲ್ಲಿ ಈ ಥರ ಇಲ್ಲಿ ಹೋಲ್ಡ್ ಮಾಡಿ ಇಟ್ಕೊಬೋದು ನಾವು, ಅಥವಾ ಹೀಗೆ ಯೂಸ್ ಮಾಡ್ಬೋದು. ಸೊ ಇದು ಬಂದು ಇಲ್ಲಿ ಇದು ಕನೆಕ್ಟರ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಹಿಂದ್ಗಡೆ ಇದಕ್ಕೆ ಆನ್ ಮತ್ತು ಆಫ್ ಬಟನ್ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಚಾರ್ಜ್ ಮಾಡ್ಬೋದು. ಇಲ್ಲ ಇದು ಚಾರ್ಜ್ ಮಾಡೋದಲ್ಲ, ಇದು ಕನೆಕ್ಟ್ ಮಾಡೋದು. ಅನ್ಸುತ್ತೆ, ನನಗೆ ಗೊತ್ತಿಲ್ಲ, ನಾನು ಇವಾಗಲೇ ಅನ್ಬಾಕ್ಸಿಂಗ್ ಮಾಡ್ತಾ ಇರೋದು. ಓಕೆ, ಇದು ರಿಸೀವರು. ಇದು ನಾರ್ಮಲಿ ಟೈಪ್ ಸಿ ಇದೆ ರಿಸೀವರಿಗೆ. ನಮ್ಮ ಐಫೋನ್ ಯೂಸರ್ಸ್ ಆದರೆ ಐಫೋನಿಗೋಸ್ಕರ ಒಂದು ಕನೆಕ್ಟರ್ ಕೊಟ್ಟಿದ್ದಾರೆ. ಸೊ ಇದು ಐಫೋನ್ ಕನೆಕ್ಟರು, ಇದನ್ನು ನಾವು ಯೂಸ್ ಮಾಡ್ಕೋಬೋದು. ಸೊ ನಾನು ಸ್ಪೆಷಲಿ ಆರ್ಡರ್ ಮಾಡಿರೋದು ಐಫೋನಿಗೋಸ್ಕರ, ನಾನು ಯೂಸ್ ಮಾಡ್ತಾ ಇರೋದು ಐಫೋನು. ಸೊ ಅದಕ್ಕೆ ಇದು ಐಫೋನ್ ಕನೆಕ್ಟರ್ ಇದೆ. ಬೇರೆ ನಾನು ಚೆಕ್ ಮಾಡಿದೆ, ಅದರಲ್ಲಿ ಆ ಥರ ಇಲ್ಲಾಗಿತ್ತು. ಸೊ ಇದು ಕನೆಕ್ಟಿವಿಟಿ ಚೆನ್ನಾಗಿದೆ ಅಂತೇಳಿ ನಾನು ಮಾಡಿದೆ. ಹಾಗೆ ಇದು ಐಫೋನಿಗೂ ಬರುತ್ತೆ, ಹಾಗೆ ಟೈಪ್ ಸಿ ಆಗೂ ಕೂಡ ಯೂಸ್ ಮಾಡ್ಕೊಬೋದು. ಸೊ ಇದು ಬಂದು ರಿಸೀವರು. ನಮಗೆ ಇದು ಮೈಕಿಗೆ ಇಲ್ಲಿ ಚಾರ್ಜ್ ಮಾಡ್ಬೋದು. ಸೊ ಚಾರ್ಜಿಂಗ್ ಕೇಬಲ್ ಅವ್ರು ಕೊಟ್ಟಿದ್ದಾರೆ ಆಲ್ರೆಡಿ. ಅಡಾಪ್ಟರ್ ಅವ್ರು ಕೊಟ್ಟಿಲ್ಲ, ಅಡಾಪ್ಟರ್ ನಮ್ಮದೇ ಆದರೂ ಯೂಸ್ ಮಾಡ್ಕೊಬೇಕು. ಇದು ಟೈಪ್ ಸಿ ಚಾರ್ಜರು, ಇದನ್ನು ನಾವು ಚಾರ್ಜ್ ಮಾಡ್ಕೊಳ್ಬೇಕು. ಇವಾಗ ಚಾರ್ಜ್ ಇದೆಯಾ ಇಲ್ವ ಅಂತ ಗೊತ್ತಿಲ್ಲ, ನೋಡೋಣ. ಆನ್ ಮಾಡಿ ಹೇಗಿದೆ ಏನು ಅಂತ. ಸೊ ಆನ್ ಮಾಡ್ತಿದ್ದೀನಿ, ಲಾಂಗ್ ಪ್ರೆಸ್ ಮಾಡಿದ್ರೆ ಆನ್ ಆಗುತ್ತೆ. ಓಕೆ, ಆನ್ ಆಯ್ತಲ್ಲ ಆಲ್ರೆಡಿ. ಓಕೆ, ಆನ್ ಆಯಿತು.
ಸೊ ಇದು ರಿಸೀವರನ್ನು ನಾವು ಮೊಬೈಲಿಗೆ ಕನೆಕ್ಟ್ ಮಾಡಬೇಕು. ಇದನ್ನು ತೆಗೆದ್ಬಿಡೋಣ. ಓಕೆನಾ? ಸೊ ಇದನ್ನು ಮೊಬೈಲಿಗೆ ಕನೆಕ್ಟ್ ಮಾಡಬೇಕು. ಇವಾಗ ಯೂಸ್ ಮಾಡೋದು ಹೇಗೆ ಅಂತ, ನಾವು ರೆಕಾರ್ಡಿಂಗ್ ಆ್ಯಪಿಗೆ ಹೋಗ್ಬಿಟ್ರೆ ಅಲ್ಲಿ ರೆಕಾರ್ಡಿಂಗ್ ಇರುತ್ತೆ. ಸೊ ರೆಕಾರ್ಡ್ ಮಾಡ್ಕೋಬೋದು. ಅದಕ್ಕೇನೇ ಸ್ಪೆಷಲ್ ಏನು ಅಪ್ಲಿಕೇಶನ್ ಇಲ್ಲ. ಸೊ ರೆಕಾರ್ಡ್ ಆನ್ ಮಾಡಿ ಬಿಟ್ಟಿದ್ರೆ ಆಯಿತು. ಸೊ ನಾವು ಮಾತಾಡ್ತಾ ಇರ್ಬೋದು. ಹಲೋ, ಇವಾಗ ನಾನು ವಿಡಿಯೋ ಮಾಡೋಕ್ಕೆ ಅಂತಲೇ ಇಲ್ಲಿ ಬಂದಿದ್ದೀನಿ ಹೊರಗಡೆ. ಸೊ ಹೇಗೆ ಬರುತ್ತೆ ಅಂತ ಚೆಕ್ ಮಾಡೋಣ ಬನ್ನಿ. ಇದು ನಾನು ವಿತ್ ಮೈಕ್ ಮಾಡ್ತಾ ಇರೋದು ವಿಡಿಯೋನ. ಸೊ ವಿತ್ ಮೈಕ್ ಮಾಡಿದಾಗ ಹೇಗೆ ಬರುತ್ತೆ ಎಲ್ಲ ಚೆಕ್ ಮಾಡೋಣ. ಆಲ್ರೆಡಿ ಇಲ್ಲಿ ಸುಮಾರು ಸೌಂಡ್ ಕೇಳ್ತಾ ಇದೆ, ನೋಡೋಣ. ಇದು ವಿತ್ ಮೈಕ್ ಮಾಡ್ತಾ ಇರೋದು ನಾನು. ಓಕೆನಾ? ಈ ವಿಡಿಯೋನ ನಾನು ವಿತೌಟ್ ಮೈಕ್ ರೆಕಾರ್ಡ್ ಮಾಡ್ತಾ ಇದ್ದೀನಿ. ವಿತೌಟ್ ಮೈಕಲ್ಲಿ ಹೇಗೆ ಬರುತ್ತೆ, ನಾಯ್ಸ್ ಎಷ್ಟಿರುತ್ತೆ ಅಂತ ಹೇಳಿ ಚೆಕ್ ಮಾಡೋಣ. ಸೊ ಇವಾಗ ನೋಡೋಣ ಹೇಗೆ ಕೇಳಿಸ್ತಾ ಇದೆ ಅಂತ. ಓಕೆನಾ? ಇದು ವಿತೌಟ್ ಮೈಕ್ ಮಾಡ್ತಾ ಇರೋದು. ಸೌಂಡ್ಸ್ ಹೇಗಿದೆ ಅಂತ ಹೇಳಿ ಚೆಕ್ ಮಾಡೋಣ. ಓಕೆ, ಒಂದು 30 ಸೆಕೆಂಡ್ಸ್ ಮಾಡಿಬಿಡ್ತೀನಿ. ಓಕೆ, ಆಲ್ರೆಡಿ 30 ಸೆಕೆಂಡ್ಸ್ ಆಗಿದೆ. ಫೈನ್, ಇವಾಗ ಚೆಕ್ ಮಾಡೋಣ ಹೇಗಿದೆ. ಏನು ಎಡಿಟ್ ಮಾಡಲ್ಲ, ಜಸ್ಟ್ ಹೇಗಿದೆ ಹಾಗೆ ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ವಿತ್ ಮೈಕಲ್ಲಿ ಮಾಡಿದಾಗ ತುಂಬ ಕ್ಲಿಯರ್ ಆಗಿತ್ತು. ಆ್ಯಂಡ್ ವಿತೌಟ್ ಮೈಕಲ್ಲಿ ಮಾಡಿದಾಗ ನಮಗೆ ಬ್ಯಾಕ್ಗ್ರೌಂಡ್ ನಾಯ್ಸ್ ಏನಿರುತ್ತೆ, ಲೈಕ್ ಇವಾಗ ಟ್ರಾಫಿಕ್ ಸೌಂಡ್ಸು, ಆಮೇಲೆ ವೆಹಿಕಲ್ ಸೌಂಡ್ಸು, ಇವಾಗ ಏರ್ ಸೌಂಡ್ ಕೂಡ ಬರುತ್ತೆ. ಇವಾಗ ತುಂಬ ಏರ್ ಸ್ಪೀಡಾಗಿ ಬರ್ತಾ ಇದ್ರೆ ರೆಕಾರ್ಡ್ ಮಾಡೋವಾಗ ಏರ್ ಸೌಂಡ್ ಕೂಡ ಬರುತ್ತೆ. ಯಾರೆಲ್ಲ ವಿಡಿಯೋ ರೆಕಾರ್ಡ್ ಮಾಡ್ತಿರ್ತೀರ ಅವರಿಗೆಲ್ಲರಿಗೂ ಈ ಪ್ರಾಬ್ಲಮ್ ಆಗಿರುತ್ತೆ. ಸೊ ನಮ್ಗೆ ಇದು ಆಲ್ರೆಡಿ ಅಮೆಝಾನಲ್ಲಿ ಎಷ್ಟು 2199 ರುಪೀಸಿಗೆ ಸಿಗ್ತಾ ಇದೆ. ಸೊ ನಾನು ಆಲ್ರೆಡಿ ಪರ್ಚೇಸ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ, ನನಗೂ ಇಷ್ಟ ಆಯಿತು. ಯಾಕಂದರೆ ನಾನು ಇವಾಗ ಡಿಫ್ರೆನ್ಸ್ ನೋಡಿದ್ನಲ್ಲ, ನಾನು ಕೂಡ ಇವಾಗಲೇ ಅನ್ಬಾಕ್ಸಿಂಗ್ ಮಾಡಿರೋದು. ಸೊ ತುಂಬ ಚೆನ್ನಾಗಿದೆ. ನಾನಂತೂ ಅಂದರೆ ಐಫೋನ್ ಕನೆಕ್ಟಿವಿಟಿಗೆ ತುಂಬ ಚೆನ್ನಾಗಿದೆ. ಹಾಗೆ ಆ್ಯಂಡ್ರಾಯ್ಡಿಗೂ ಕೂಡ ಚೆನ್ನಾಗಿದ್ದೇ ಇರುತ್ತೆ. ನಾನು ಮತ್ತೊಂದು ಆ್ಯಂಡ್ರಾಯ್ಡ್ ಮೊಬೈಲಿಗೂ ಹಾಕಿ ನೋಡಿದ್ದೀನಿ, ಅದು ಚೆನ್ನಾಗಿದೆ, ಒಳ್ಳೆ ಕನೆಕ್ಟ್ ಆಗ್ತಾ ಇದೆ. ಸೊ ಹಾಗೆ ಮತ್ತೊಂದು ಏನಪ್ಪ ಅಂದರೆ, ಇವರು ಐಫೋನ್ ಕನೆಕ್ಟಿಂಗ್ಗೆ ಬೇರೆನೇ ಒಂದು ಕನೆಕ್ಟರ್ ಕೊಟ್ಟಿದ್ದಾರೆ ರಿಸೀವರಿಗೆ. ಹಾಗೆ ಚಾರ್ಜ್ ಮಾಡೋಕ್ಕೆ ಕೇಬಲ್ ಕೂಡ ಕೊಟ್ಟಿದ್ದಾರೆ, ನಾರ್ಮಲ್ ಟೈಪ್ ಸಿ ಕೇಬಲನ್ನು ಕೊಟ್ಟಿದ್ದಾರೆ. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ನಿಮಗೆ ಆಲ್ಮೋಸ್ಟ್ ಎಲ್ಲರಿಗೂ ಇದು ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಯಾಕಂದರೆ ವಿಡಿಯೋ ರೆಕಾರ್ಡಿಂಗ್ ಅಥವಾ ಯೂಟ್ಯೂಬ್ ಅಥವಾ ಸಿಂಗರ್ಸಿಗೆ ಅಥವಾ ಏನೋ ಒಂದು ರೆಕಾರ್ಡ್ ಮಾಡಬೇಕಪ್ಪ ಅಂದರೆ ಬ್ಯಾಕ್ಗ್ರೌಂಡ್ ನಾಯ್ಸ್ ಎಲ್ಲರಿಗೂ ಬಂದೇ ಬರುತ್ತೆ. ಏನಾದರೂ ಸೌಂಡ್ ಬಂದೇ ಬರುತ್ತೆ, ಡಿಸ್ಟರ್ಬ್ ಆಗೇ ಆಗುತ್ತೆ. ಕಟ್ ತೊಗೊಂಡು ರೀಟೇಕ್ ಮಾಡ್ತಾನೆ ಇರ್ತೀರ. ಸೊ ಇದು ನಿಮಗೆ ತುಂಬ ಯೂಸ್ ಆಗುತ್ತೆ. ಸೊ ನನ್ನ ಸಜೆಷನ್ ಪ್ರಕಾರ ನೀವು ಇದನ್ನು ಪರ್ಚೇಸ್ ಮಾಡ್ಬೋದು. ನಾನಂತೂ ಪರ್ಚೇಸ್ ಮಾಡಿದ್ದೀನಿ, ನನಗಂತೂ ನಿಜವಾಗ್ಲೂ ಇಷ್ಟ ಆಯಿತು. ಅಂದರೆ ನಾನು ನಾರ್ಮಲ್ ರಿವ್ಯೂವೇ ಕೊಡ್ತಾ ಇರೋದು. ಲೈಕ್ ನಾನು ನೆಕ್ಸ್ಟ್ ನಂದು ಟ್ರೈಪೋಡಿದೊಂದು ವಿಡಿಯೋ ಬರ್ತಾ ಇದೆ, ಇದನ್ನು ನೋಡಿ ಹೇಗಿದೆ ಅಂತ ಹೇಳಿ ನೀವು ಯೂಸ್ ಮಾಡಿ. ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಸೊ ನಾನು ಇದನ್ನು ರಿಟರ್ನ್ ಅಂತೂ ಮಾಡಲ್ಲ, ತುಂಬ ಚೆನ್ನಾಗಿದೆ. ಆ್ಯಂಡ್ ರಿವ್ಯೂ ಕೂಡ ಕೊಡ್ತೀನಿ. ಅಮೆಝಾನಲ್ಲಿ ನಮಗೆ 2200 ರುಪೀಸ್ಗೆ ಅವೈಲೇಬಲ್ ಇದೆ. ಸೊ ನನಗೆ ಇದರದ್ದು ಡ್ರಾಬ್ಯಾಕ್ ಅಂತ ಏನಂದರೆ, ನನಗೇನು ಅನ್ನಿಸ್ತು ಅಂದರೆ, ಮೈಕು ಓಕೆ ಪರವಾಗಿಲ್ಲ, ಚೆನ್ನಾಗಿ ಚಿಕ್ಕದಾಗಿದೆ. ಆ್ಯಂಡ್ ಹಿಡ್ಕೊಳ್ಳೋಕ್ಕೂ ಚೆನ್ನಾಗಿದೆ. ಸೊ ಇದನ್ನು ಹಿಡ್ಕೋಬೋದು, ಚೆನ್ನಾಗಿದೆ. ಸೊ ಆ್ಯಂಡ್ರಾಯ್ಡ್ ಯೂಸರ್ಸಿಗೆ ಇದು ಏನು ಯೂಸ್ ಆಗುತ್ತೆ ಅಂದರೆ, ಆ್ಯಂಡ್ರಾಯ್ಡ್ ಯೂಸರ್ಸಿಗೆ ಕನೆಕ್ಟ್ ಮಾಡಿದಾಗ ಇಷ್ಟೇ ಇರುತ್ತೆ. ಓಕೆನಾ? ಇಷ್ಟು ಕನೆಕ್ಟ್ ಆಗಿರುತ್ತೆ. ಸೊ ನಾವು ಐಫೋನ್ ಯೂಸರ್ಸ್ ನಮಗೆ ಏನಾಗುತ್ತೆ, ಸೊ ಐಫೋನ್ ಯೂಸರ್ಸಿಗೆ ಇದೊಂದು ಎಕ್ಸ್ಟ್ರಾ ರಿಸೀವರನ್ನು ಕನೆಕ್ಟ್ ಮಾಡ್ಕೊಬೇಕು. ಎಕ್ಸ್ಟ್ರಾ ರಿಸೀವರನ್ನು ಕನೆಕ್ಟ್ ಮಾಡಿದಾಗ ಸೊ ಇದು ಈ ಥರ ಇರುತ್ತೆ. ನನಗನ್ಸಿದ್ದು ಏನು ಅಂದರೆ, ಇದು ಸ್ವಲ್ಪ ಚಿಕ್ಕದಾಗಿರಬೇಕಿತ್ತು. ಇದು ಸ್ವಲ್ಪ ಚಿಕ್ಕದಾಗಿದ್ದರೆ ವಿಡಿಯೋ ಮಾಡೋವಾಗ ತುಂಬ ಕಂಫರ್ಟೇಬಲ್ ಆಗಿ ವಿಡಿಯೋ ರೆಕಾರ್ಡ್ ಕೂಡ ಮಾಡಬಹುದಿತ್ತು. ಇದು ಒಂದು ಬಿಟ್ಟರೆ ನನಗೇನು ಇದರಲ್ಲಿ ಅಂದರೆ ಈ ಥರ ಇರಬಾರ್ದಿತ್ತು ಅಂತ ಯಾವುದು ಅನಿಸಿಲ್ಲ. ಇದು ಒಂದೇ ನನಗನ್ಸಿರೋದು. ಸೊ ಬೇರೆ ಮೈಕ್ರೋಫೋನಿಗೆಲ್ಲ ನೀವು ಕಂಪೇರ್ ಮಾಡಿದ್ರೆ ಇದು ತುಂಬ ಚೆನ್ನಾಗಿದೆ. ಸೊ ನನಗಿಷ್ಟ ಆಯಿತು. ಒಳ್ಳೆ ರಿವ್ಯೂಸ್ ಕೂಡ ಇದೆ ಅಮೆಝಾನಲ್ಲಿ, ನೀವು ಚೆಕ್ ಮಾಡ್ಕೊಬೋದು. ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಲಿ, ಅಥವಾ ನನ್ನ ನೆಕ್ಸ್ಟ್ ಟ್ರಾವೆಲ್ ವಿಡಿಯೋ ಕೂಡ ಬರ್ತಾ ಇದೆ. ಸೊ ಅದು ನಿಮಗೆ ಇಷ್ಟ ಆಗೇ ಆಗುತ್ತೆ. ಹಾಗೆ ನನ್ನದೊಂದು ಪ್ರೀವಿಯಸ್ ವಿಡಿಯೋ ಕೂಡ ಇದೆ, ಅದು ನಿಮಗೆ ಇಷ್ಟ ಆಗುತ್ತೆ ಅಂತ ಅನಿಸುತ್ತೆ ನನಗೆ. ಲೈಕ್ ಏನು ಗೊತ್ತಾ, ಒಂದು ಒಳ್ಳೆ ಕಂಟೆಂಟ್ ಕೊಡ್ತಾ ಇರೋವಾಗ, ಯಾರಿಗೋ ಒಂದು ಹೆಲ್ಪ್ ಮಾಡ್ತಾ ಇರುವಾಗ ಇದು ನಿಜವಾಗ್ಲೂ ಯಾರಿಗಾರು ಹೆಲ್ಪ್ ಆಗುತ್ತೆ. ಲೈಕ್ ವಿಡಿಯೋ ರೆಕಾರ್ಡಿಂಗ್ ಮಾಡೋವಾಗ, ಅಥವಾ ಎಷ್ಟೋ ಶಾಪ್ಸ್ ಇರುತ್ತೆ, ತುಂಬ ಚೀಪ್ ರೇಟಲ್ಲಿ ನಮಗೆ ಬ್ರ್ಯಾಂಡೆಡ್ ಕ್ಲೋತ್ಸ್ ಸಿಗುತ್ತೆ. ಈ ಥರ ವಿಡಿಯೋಸನ್ನು ಮಾಡಿದಾಗ ನಮ್ಮಂಥವ್ರಿಗೆ ಅಥವಾ
ಬೇರೆಯವರಿಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಈ ಥರ ವಿಡಿಯೋ ಮಾಡೋದು ನನ್ನ ಉದ್ದೇಶ. ಹಾಗೆ ನನ್ನ ಮೇನ್ ಬಂದು ನಾನು ಟ್ರಾವೆಲಿಂಗ್ ವಿಡಿಯೋ ಮಾಡೋದು. ಸೊ ಪಾರ್ಟ್ ಟೈಮ್ ಆಗಿ ಈ ಥರ ವಿಡಿಯೋಸ್ಗಳನ್ನು ಮಾಡ್ತಾ ಇದ್ದೀನಿ. ಸೊ ನಿಮಗೆ ಈ ವಿಡಿಯೋ ಅಥವಾ ನನ್ನ ಕಂಟೆಂಟ್ಗಳು ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಅಂದರೆ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಸೊ ನನ್ನ ವಿಡಿಯೋಸ್ಗಳು ನಿಮಗೆ ಯಾವಾಗಲೂ ತಕ್ಷಣ ವಿಡಿಯೋ ಅಥವಾ ಕಂಟೆಂಟ್ಗಳನ್ನು ಏನಿದೆ ಅಂತ ನೋಡಿ ಚೆಕ್ ಮಾಡ್ಬೋದು. ಸೊ ಇದು ಇವತ್ತಿನ ವಿಡಿಯೋ. Thanks so much for all your support and bye bye.